ಸಿನಿಮಾಗಳು ಮಾಡೋದು. ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ ಅದು ಇವಾಗ ತುಂಬ ರೀಡಿಫೈನ್ ಆಗ್ತಾಯಿದೆ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು. ಸೊ ಯಾರು ಜಾಸ್ತಿ ಯಾವ ಸಿನಿಮಾ ನೋಡ್ತಾರೆ ಅವೆಲ್ಲವೂ ಮಾಸ್ ಸಿನಿಮಾಗಳನ್ನೇ. ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತೊಗೊಂಡ್ರೆ ಡಾಲಿಯೋನ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡೋದು. ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತೀವಿ, ಬಡವರಸ್ಕರ್ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತೀವಿ. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇನ ಅಂತ. ಸೊ ಕೋಟಿ ಕೂಡ ನನಗೂ ಪರಮವ್ರು ಅದು ಯಾವಾಗಲೂ ನೋಡಿದೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರೀತಾ ಇದ್ದೆ. ಏಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕತೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕು. ಅದು ನಾನು ಇವತ್ತು ಕತೆ ಕೇಳಿ ಇನ್ನೂ 2 ದಿನ ಆದ್ರೂ ನನಗೆ ಆ ಕತೆ ನನಗೆ ಮತ್ತೆ ಅದು ಬರ್ತಾ ಇರಬೇಕು. ಆ ಥರ ಇದ್ದಾಗ ಒಪ್ಕೋತೀನಿ. ಸೊ ಕೋಟಿ ಕೂಡ ಹಾಗೆ ನಾನು ಕೇಳಿ 1 ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಅವ್ರು ಬರ್ತಿರೋ ದೃಶ್ಯಗಳು, ಆ ಸಂಭಾಷಣೆಗಳು ಎಲ್ಲವೂ ಕಾಡ್ತಾ ಇತ್ತು. ಹಾಗೆ ನನಗೆ ಕಾಡೋ ಅಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ. ಬಟ್ ಲಾಸ್ಟ್ 1.5 year ಇಂದ ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ಅಂದರೆ ಥಿಯೇಟರ್ಗಳಿಗೆ ಇರ್ತಕ್ಕಂತಹ ಒಂದು ಕ್ರೈಸಿಸ್ ಅಂದರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತಕ್ಕಂಥದ್ದು ಹೌದು. ಕತೆ ಬಹಳ ಮುಖ್ಯ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದವರು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ. ಯಾಕಂದರೆ ಥಿಯೇಟ್ರಿಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟರ್ ರನ್ ಆಗುತ್ತೆ, ಜೊತೆಗೆ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋದು. ಸೊ ನೀವು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸುತ್ತಾ? ಅಂದರೆ ಕಮರ್ಷಿಯಲ್ ಸಕ್ಸಸ್ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡ್ಬೋದಿತ್ತಾ ಅನ್ನೋದು? ಡೆಫಿನೆಟ್ಲಿ ಕೋಟಿ ಕಮರ್ಷಿಯಲ್ ಸಿನಿಮಾನೇ. ಆಗಲೇ ಪರವಾಗಿ ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು. ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಅಥವಾ ಏನೋ ತುಂಬ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಒಂದು ಡಿಫೈನ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಆ ಥರ ಅಲ್ಲ. ಇದು ಕಮರ್ಷಿಯಲ್ ಸಿನಿಮಾನೇ ರೀಡಿಫೈನ್ ಆಗಿದೆ ಅಷ್ಟೇ. ಕಮರ್ಷಿಯಲ್ ಸಿನಿಮಾನೇ. ಆ್ಯಂಡ್ ಐ ಥಿಂಕ್ ಜನ ಬರ್ತಾರೆ. ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು. ಅದು ಕೋಟಿಗೆ ಇದೆ ಅಂತ ಹೇಳಿ ನಾನು ನಂಬ್ತೀನಿ. ಬರ್ತಾರೆ. ಕಮರ್ಷಿಯಲ್ ಸಿನಿಮಾನೇ ಇದನ್ನು. ಧನಂಜಯ ಅವರಿಗೆ ಈ ಪ್ರಶ್ನೆ. ರತ್ನ ಪ್ರಪಂಚ ಸಿನಿಮಾದಲ್ಲೂ ಮಿಡ್ಲ್ ಕ್ಲಾಸ್ ಕತೆ ಅನ್ನೋದು, ಆ ಕಡೆ ಬಡವರಸ್ಕಲ್ ಬಂದಾಗಲೂ ಅಂಥದ್ದೇ ಒಂದು ಕತೆ. ಈ ಟ್ರೈಲರ್ ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ. ಅಂದರೆ ಧನಂಜಯ ಅವರ ಸಿನಿಮಾದ ಕತೆ ಆಯ್ಕೆ ಎಲ್ಲೋ ಒಂದು ಕಡೆ ಮಿಡ್ಲ್ ಕ್ಲಾಸ್ ಕತೆಗಳನ್ನು ಹೆಚ್ಚಾಗಿ ಅಂದರೆ ಆಡಿಯನ್ಸನ್ನ ಸೆಳೆಯುವಂಥ ಒಂದು ಕತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು? ಇಲ್ಲ, ನನಗೆ ಯಾವಾಗಲೂ ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಎಷ್ಟೊಂದು ನೆನಪಿಸ್ಕೋತಾ ಇರ್ತೀನಿ. ಅದು ಅಣ್ಣವ್ರ ಸಿನಿಮಾಗಳಾಗಲಿ, ಅನಂತ್ನಾಗ್ ಅವ್ರ ಸಿನಿಮಾಗಳಾಗಲಿ, ವಿಷ್ಣು ಸರ್ ಸಿನಿಮಾಗಳಾಗಲಿ, ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾಯಿದ್ರು. ನಾನು ಹೇಳ್ತಿರೋದು ನಾವೇ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ ಅದನ್ನು ಮಾಡ್ತಾಯಿದ್ರು, ಇದನ್ನು ಮಾಡ್ತಾಯಿದ್ರು. ಇವಾಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದು ಆ ಥರದ ಸಿನಿಮಾಗಳನ್ನು ನಾನು ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂಥ ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕಲ್ವ. ಮಿಡಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು. ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗೋ ಸಿನಿಮಾಗಳು ಬೇಕು. ಅದನ್ನೆಲ್ಲ ಮುಂಚೆ ಮಾಡ್ತಾಯಿದ್ರು. ಎಲ್ಲ ಥರದ ಸಿನಿಮಾಗಳು ಬರ್ತಾಯಿತ್ತು. ಆ್ಯಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇದಾರಲ್ಲ, ಸೊ ಅವ್ರನ್ನ ನಾವು ಕಳ್ಕೊಬಾರ್ದು. ಹಾಗಾಗಿ ಆ ಥರದ್ದೊಂದು ಪ್ರಯತ್ನ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲ್ ಆಗಿ ನನ್ನ ಬದುಕನ್ನು ರೀವಿಸಿಟ್ ಮಾಡೋವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ, ಆ ಥರದ ಸಿನಿಮಾಗಳು ಮಾಡಿದಾಗ. ಹಾಗಾಗಿ ಇಷ್ಟ ಆಗುತ್ತೆ. ನೀವು ಹೇಳಿದಂಗೆ ಈಗಿನ ಟ್ರೆಂಡು ಆ ಥರ ಅಂದರೆ ಜನ ಬಂದು ನೋಡುತ್ತಾ ಅಂಥ ಕಥೆಗಳನ್ನ ಹೆಚ್ಚು ಇಷ್ಟಪಡ್ತಾರೆ ಅನಿಸುತ್ತೆ. ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ಇಂಥ ಒಂದು ಸಿಚುವೇಶನ್ ನಮ್ಮ ಅಶೋಕ್ ಅವರು ಹೇಳಿದ ಕ್ರೈಸಿಸಲ್ಲಿ ಇದೆ. ಈ ಒಂದು ಸಿಚುವೇಶನ್ಲಿ ಧನಂಜಯ ಅಂತ ಒಬ್ಬ ಬಿಗ್ ಸ್ಟಾರ್ನ ನೀವು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡೋದು ಎಷ್ಟು ಚಾಲೆಂಜ್ ಅನಿಸುತ್ತೆ ಜನರನ್ನ ಥಿಯೇಟ್ರಿಗೆ ಕಳಿಸೋದು? ಜನರನ್ನು ಕರ್ಸೋದೇನು ಚಾಲೆಂಜ್ ಇಲ್ಲ ಸರ್. ಇದರಲ್ಲಿ ಇರೋದು ಒಂದೇ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು. ಎಷ್ಟೋ ಪಿಕ್ಚರ್ಗಳು ಬಂದಾದಮೇಲೆ ಥಿಯೇಟ್ರಿಂದ ಹೋದ್ಮೇಲೆ, ಯಾಕಂದರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರಕ್ಕೆ 7 ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದ್ದೀವಿ. ನೀವೇ ನೋಡ್ತೀರಿ ಈಗ ಡಿಸ್ಕಷನ್ ಆಗ್ತಿರುವಾಗ ಈಗ OTT ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಅವ್ರ ಬಗ್ಗೆ
ಬೇಜಾರು ಮಾಡ್ಕೊತಾರೆ ಇಂಥ ಪಿಕ್ಚರ್ನ ನಾವು ಥಿಯೇಟರ್ ಸಪೋರ್ಟ್ ಮಾಡಿಲ್ಲ ಅಂತ. ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ. ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿ ಆಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದೂ ಓವರ್ ಆಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಐ ಥಿಂಕ್ ಅವರು ಅವಾಗಲೇ ಧನಂಜಯ ಅವ್ರು ಮಾತಾಡಿದಂಗೆ ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ ಅವ್ರ ಪಿಕ್ಚರ್ನ ಕಟ್ಸೋಕ್ಕೆ ಕಷ್ಟ ಅಂತೂ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರಿಗಾಗಲೇ ನೋಟೆಡ್ ಸ್ಟಾರ್, ಯಾರಿಗೇನು ಕಟ್ಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಈಗ ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲಿ ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟರ್ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗೇನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ. ಲಾಸ್ಟ್ 3-4 ಮಂತ್ಸ್ ಆದಮೇಲೆ ಈ ಪಿಕ್ಚರಿಂದ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿರೋ ಕಂಟೆಂಟು ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೊಂಡು ಬಂದೇ ಬರ್ತಾರೆ. ಪರಮಾವಧಿ ಪ್ರಶ್ನೆ. ಈಗ ತುಂಬ ಜನ ಸಿನಿಮಾ ಮಾಡಿದವರು ಸ್ಟಾರ್ಟಿಂಗ್ ಒಂದಷ್ಟು ನಂಬಿಕೆ ಇಟ್ಕೊಂಡು ಭರವಸೆ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ರಿಲೀಸ್ ಆದಮೇಲೆ ನಿಮ್ಮ ಹತ್ರ ನೀವು ಬಿಸ್ನೆಸ್ ಸೆಟ್ ಆದಾಗ ಅಲ್ಲಿ ಟಿ ವಿ ರೇಟ್ಸ್ ಅಂತ ಬರ್ತಾಯಿದ್ರು. ಆವಾಗ ನೀವು ಅದನ್ನು ಮಾರೋದನ್ನು ಇಟ್ಕೊತಾ ಇದ್ದೀರಿ ಸಿನಿಮಾ ಮಾಡಬೇಕಾದ್ರೆ. ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಕೋಟಿ ಸಿನಿಮಾ ಇವತ್ತು ನೀವು ನೋಡೋದಾದರೆ ಯಾವ ಮಟ್ಟದಲ್ಲಿ? ನಾನು ಆಗಲೇ ಹೇಳಿದೆ, ನನಗೆ ಆಬ್ಜೆಕ್ಟಿವ್ ಆಗಿ ಇದನ್ನು ಬಹುಶಃ ನೋಡೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ನಾನು ಒಂದು ಪಾರ್ಟಿ ಅಂತೀವಲ್ಲ ಅದು ಆಗಿದೆ. ಆಬ್ಜೆಕ್ಟಿವ್ ಆಗಿ ಬಹುಶಃ ಇದನ್ನು ನಾನು ನೋಡೋಕ್ಕಾಗಲ್ಲ. ಇದನ್ನು ಬೇರೆಯವ್ರು ನೋಡಬೇಕು, 14ನೇ ತಾರೀಕು ಜನ ನೋಡಬೇಕು, ಅಥವಾ ನಾನು ಈ ಸಿನಿಮಾವನ್ನು ಮಾರಕ್ಕೆ ಅಂತ ತಗೊಂಡು ಹೋದಾಗ ನೋಡಿದ್ದಾರೆ ಅವ್ರು ಹೇಳಬೇಕು. ಇದನ್ನು ನಾನು ಹೇಳೋದು ಸರಿ ಇರಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ಇದರ ಪ್ರೋಸೆಸ್ಸಲ್ಲಿ ಪಾರ್ಟ್ ಆಗಿರೋದ್ರಿಂದ ಅದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನನಗೆ ಆ ಆಬ್ಜೆಕ್ಟಿವಿಟಿ ಹೋಗ್ಬಿಟ್ಟಿರುತ್ತೆ ಅಂತ ಅಷ್ಟೇ. ಪರಮ್ ಸರ್ ಆಗಲೇ ಮಾತಾಡ್ದಂಗೆ ಏನಂದರೆ 14ನೇ ತಾರೀಕಿಗೆ ಯಾಕೆ ಸಿನಿಮಾ ರಿಲೀಸ್ ಕನ್ನಡದಲ್ಲಿ ಈಗಿನ ಪರಿಸ್ಥಿತಿ ನಾವು ಆಗಲೇ ಮಾತಾಡ್ದಂಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದೊಂದು. ಅದ್ರ ಜೊತೆಗೆ ಕನ್ನಡದಲ್ಲಿ ಇನ್ನೂ 3 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಟ್ಟೊಟ್ಟಿಗೆ 4-5 ಸಿನಿಮಾಗಳು ರಿಲೀಸ್ ಆದಾಗ ಅದು ಆಫ್ಟರ್ ಎಲೆಕ್ಷನ್ ಜನರಿಗೆ ಯಾವ ಸಿನಿಮಾ ನೋಡಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಯಾಕೆ 14ನೇ ತಾರೀಕು ನೀವು ರಿಲೀಸ್ ಮಾಡೋದಕ್ಕೆ? ಆಕ್ಚುಲಿ ಇದನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. 14ನೇ ತಾರೀಕು ನಾವು ಆಲ್ಮೋಸ್ಟ್ 2 ತಿಂಗಳ ಮೊದಲು ಅಂದರೆ ಏಪ್ರಿಲ್ 13ಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಅದು ಆದಮೇಲೆ ಬೇರೆ ಸಿನಿಮಾಗಳು ಅನೌನ್ಸ್ ಆದವು. ಅದು ಶೆಫ್ ಚಿದಂಬರ ಇರ್ಬೋದು, ಲವ್ಲಿ ಇರ್ಬೋದು, ಅಥವಾ ಶಿವಮ್ಮ ಇರ್ಬೋದು. 4 ಸಿನಿಮಾಗಳು ನಾವು ಬರ್ತಿದ್ದೀವಿ 14ನೇ ತಾರೀಕು. ನನಗೊಂದು ನಂಬಿಕೆ ಏನು ಅಂದರೆ 4 ಜನ ನಾವು ಚಿತ್ರ ಚೆನ್ನಾಗಿ ಮಾಡಿದರೆ 4 ಜನರ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್. 100% ಇದೆ ನನಗೆ. ಜನ ಒಳ್ಳೆ ಸಿನಿಮಾ ಬೇಕು ಅಂತ ಕಾಯ್ತಾ ಇದೆಯೇ ಹೊರತು ಇಲ್ಲ ಇದು ಈ ವಾರ ಇದು ಬೇಕಾಗಿತ್ತು ಅಂತ ನೋಡ್ತಾರೆ ಅಂತ ಅಂದ್ಕೊಳ್ಳೋದು ನಾನು. ಖಂಡಿತವಾಗೂ ಒಳ್ಳೆ ಸಿನಿಮಾಗಳಿದ್ರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ, ಆ ಸ್ಪೇಸ್ ಎಲ್ಲ ತಂಡಕ್ಕೂ ಇದೆ. ಖಂಡಿತವಾಗೂ ಅದು ಆಗುತ್ತೆ ಅಂತ ನಂಬುತ್ತೀನಿ ನಾನು. 14ನೇ ತಾರೀಕು ಅಂತ ನಾವು ಅನೌನ್ಸ್ ಮಾಡಿದಾಗ ಯಾರೂ ಅನೌನ್ಸ್ ಮಾಡಿರಲಿಲ್ಲ. ಅದು ಆದ್ಮೇಲೆ ಒಂದೊಂದಾಗಿ ಆ್ಯಡ್ ಹಾಕ್ಕೊಂಡು ಹೋಯಿತು. ಮತ್ತು ಇಲೆಕ್ಷನ್ ಮುಗಿದ್ರಿಂದ IPL ಮುಗಿದ್ರಿಂದ ಈ ಹಂತದಲ್ಲಿ ಯಾರೋ ಒಬ್ಬರು ಮುನ್ನುಗ್ಗಿ ಹೋಗಿ ಪ್ರಯತ್ನ ಮಾಡಬೇಕು. ಅದು ಆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡಿದೆ ಸರ್. ಕಾರ್ತಿಕ್ ಸರ್, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.